ಬ್ಲಾಸ್ಟ್ ಆಗಿಂದ ಹೊರಗೆ ಬಂದ ಎಲ್ಲಾರು ಇದ್ದವರು ಫೋಟೋ ಹಾಕಿದ್ರೆ ಅದು ಒಳಗೆ ಅಂಟಗೊಂಡೆಲ್ಲ ಸಿಮೆಂಟ್ ಯೂಸ್ ಮಾಡಿದೆಲ್ಲ ನಾವು ಹಿಂಗೆ ನೋಡಿದ್ರಾಗ ಬಾಡಿ ಮೇಲೆ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗೋಣ ಸರ್ ಸರ್ ನಾನು ಕೂಡ ಎಕ್ಸಿಟ್ ಆನ್ ಮಾಡಿ ಒಂದು 10 ನಿಮಿಷ ಬಿಟ್ಟಲ್ಲ ಆಮೇಲೆ ಅವ್ರು ನೋಡಿ ಒಳ್ಳೆ ಮೊಟ್ಟೆ ಬೇಯಿಸ್ತಿರೋ ಅದರಲ್ಲಿ ಗ್ಯಾಸ್ ಹೋಗಿದ್ದೋ ಇಲ್ಲ ಪ್ರಕಾಶ್ ಯಾರು ಅಲ್ಲಿಂದ ಊರಿಂದ ದೂರ ಯಾರು ಬಿಡ್ತಾರೆ ಆಯ್ತು ಏನು ಗಾಬರಿ ಕೂಡ ಇದು ಮಾಡುತ್ತಾ ನೀ ಸೇಫ್ ಆಗಿಲ್ಲ ಮರ ಅದಕ್ಕೆ ಇದು ಮಾಡಾಯ್ತಾ ನೀ ಆರಾಮಾಗಿಲ್ಲ ಅದು ಒಳ್ಳೆಯದು ಹಾಂ ಏನು ಹೆಚ್ಚು ಕಮ್ಮಿ ಏನಾಗಿಲ್ಲ ಯಾರಿಗೇನು ಏನಾಗಿಲ್ಲ ಅಲ್ವಾ ನೀವು ಗಾಬರಿ ಮಾಡೋದ್ಮೇ ಏನು ರೆಫರ್ ಮಾಡ್ಕೊತ ಯಾರ ರೆಫರ್ ಆಗಿ ಹೋಗಿರೋ ಅಂತ ತೋರಿಸ್ಕೊಡಿ ನಿಮ್ಮ ಜೊತೆ ಯಾರು ಅದಾರೆ ನೀವೇನಾಗ್ತೀವ್ರಿ ಅಪ್ಪಾಜಿ ಇಲ್ಲ ಸರ್ ಇಲ್ಲ ಅವರು ಗ್ಯಾಸ್
ಒಪ್ಕೊಳ್ಳಿಲ್ಲ. ಅದು ಕಡ್ಡಿಗೆ ಕೆಳಗೆ ಹಾಕ್ತೀನಲ್ಲ, ಕೆಳಗೆಲ್ಲ ಲೀಕ್ ಆಗ್ಬಿಟ್ಟಿತ್ತು. ಕೆಳಗಿಂದ ಚೆಕ್ ಮಾಡೋಗೋಸ್ಕರ ನಾವು ಕೊಡ್ದ ಹೆಂಗೆ ಅದು ಚೆಕ್ ಮಾಡ್ಬೇಕಂತ ಹ್ಞೂ ಭಾಳ ಒಂದು 15 ನಿಮಿಷ ಎಕ್ಸಿಟ್ ಫೈಲ್ ಆನ್ ಮಾಡಿದ್ದೆ. ಅಲ್ಲಿ ಕೆಳಗಡೆ ಓನೊಳಗೆಲ್ಲ ತೊಗೊಬಿಟ್ಟಿದ್ದಾರೆ. ನೀನು ಒಬ್ಬನೇ ಹೋಗಿರೋದು? ಏನಾದ್ರು ಬೆಂಕಿ ಹತ್ತ ಬ್ಲಾಸ್ಟ್ ಹತ್ತ ತಕ್ಷಣ ಯಾವ ಥರ ಗ್ಯಾಸ್ ಲೀಕ್ ಆಗಿತ್ತಲ್ಲ, ಎಲ್ಲ ಕಡೆನೂ ತೊಗೊಬಿಡ್ತು. ಹಂಗೆ ಓಡ್ ಬಂದ್ಬಿಟ್ಟಿನಿ. ಹಾಂ, ನಿನ್ಗೇನು ಆಗಿಲ್ಲಲ್ಲ? ಅದೇ ಗ್ಯಾಸ್ ತೆಗ್ದಿದ್ನಲ್ಲ ಅದ್ರಿಗೆ. ಅದು ಮತ್ತು ಲೈಟ್ ಇದು ಆಗ್ಯದವಲ್ಲ, ವೈರ್ ಗೇರ್ ಕೈ ಮಾಡ್ಬೇಡ ಆರಾಮ್ ಸರ್. ಮೇಲಿಗೆ ಬಂದಿದೆ ಅದು. ಗ್ಯಾಸ್ ಇರಬೇಕು, ಪೈಪ್ ಪಟ್ಟಕ್ಕೆ ಫ್ಯೂಚರ್ ಹಿಂಗೆ ಮನಿ ಆಗಲಿ ಯಾವುದಾಗಲಿ ನಾವು ಟಾಕಿ ಒಳಗಡೆ ಹಂಗಿಲ್ಲ, ಟಾಕಿ ಹೊರಗಿರ್ಬೇಕು. ಪೈಪ್ ಲೈನಿಂದ ನಾವು ಯೂಸ್ ಮಾಡ್ಕೊಂಡು. ಏನು ಲೀಕ್ ಆಗಿತ್ತು? ಗ್ಯಾಸ್ ಲೀಕ್ ಆಗಿತ್ತು. ಹಾಂ, ಅದೇ ಯಾವ ಗ್ಯಾಸ್ ಅದು? ಗೋ ಗ್ಯಾಸ್. ಪೈಪ್ ಏನು ಲೂಸ್ ಆಗಿದೆ ಅಲ್ಲ? ಲೂಸ್ ತೂತ ಆಗಿಬಿಟ್ಟಿದೆ, ಲೂಸ್ ಆಗಿದೆ ನೋಡಿಲ್ಲ. ಲೀಕೇಜ್ ಆಗಿಬಿಟ್ಟಿತ್ತು. ನೀನು ಲೀಕೇಜ್ ಅಂತ ಚೆಕ್ ಮಾಡ್ಲಿಕ್ಕೆ ಹೋಗಿದ್ದೆ, ಸ್ಮೆಲ್ ಬಂದ? ಆಫ್ ಮಾಡಿ ಒಂದು 10 ನಿಮಿಷ ರೆಗ್ಯುಲೇಟರ್ ಇದು ಆಫ್ ಮಾಡಿ ಎಕ್ಸಿಟ್ ಆನ್ ಮಾಡಿದ್ದು. ಎಕ್ಸಿಟ್ ಫ್ಯಾನ್ ಅದು ಅಂದ್ಕೊಂಡಿತ್ತಲ್ಲ, ಎಕ್ಸಿಟ್ ಫ್ಯಾನ್ ತೊಗೊಂಡಿತ್ತು. ಹಂಗಾಗಿ ಮತ್ತೇನಾಗಿಲ್ಲ ಬಂದೆ? ಹಾಂ, ಇಲ್ಲ ಅದು ಗ್ಯಾಸ್ ಬಂದ್ ಮಾಡಿದ್ಮ್ಯಾಗ ಹೆಂಗೆ ಸ್ಫೋಟ ಆಗೋದು? ಇಲ್ಲ, ಅದು ಆಫ್ ಮಾಡಿದ್ನಲ್ಲ, ಚೆಕ್ ಮಾಡೋಣ ಹೋಗಿದೆಯಲ್ವ ಅಂತ ಹೇಳ್ಬಿಟ್ಟು, ಲೀಕ್ ಪೈಪಲ್ಲಿರೋ ಗ್ಯಾಸ್ ಹೋಗಿದೆಯಲ್ವ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋದು ನೋಡಿದ್ರೆ ತಗೋಬಿಟ್ಟಿಲ್ಲ. ಲೀಕೇಜ್